ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಜ್ಯೋತಿಷ್ಯವನ್ನು ಕೇಳುವಾಗ ನಮಗೆ ಈ ನವಗ್ರಹಗಳ ಬಗ್ಗೆನೇ ತಿಳಿಸ್ತಿರ್ತಾರೆ. ಈ ಗ್ರಹಕ್ಕೆ ಶಾಂತಿ ಅಥವಾ ನವಗ್ರಹ ಶಾಂತಿ ಮಾಡಬೇಕು ಅಂತ. ಈ ನವಗ್ರಹ ಶಾಂತಿ ಅಂತಂದ್ರೇನು, ಇದನ್ನು ಯಾವ ರೀತಿ ನಾವು ಮಾಡಬೇಕಾಗತ್ತೆ, ಇದರ ಒಂದು ಮಹತ್ವ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಏನಂದರೆ ನವಗ್ರಹಗಳಿಗೂ ಮನುಷ್ಯರಿಗೂ ಏನು ಸಂಬಂಧ ಅನ್ನೋದು ತಿಳಿಬೇಕು. ಫಸ್ಟು ಯಾವುದೇ ಪೂಜೆ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು ಅಂದರೆ ನವಗ್ರಹಗಳೇ ಮುಖ್ಯ ಪಾತ್ರವನ್ನು ಹೊಂದೋದು. ಈ ಸಮಯದಲ್ಲಿ ಈ ದಶೆ ನಿಮಗೆ ನಡೀತಾ ಇದೆ, ಆ ದಶೆಯಿಂದ ಯಾವ ಫಲ. ನವಗ್ರಹ ಆರಾಧನೆಯಲ್ಲಿ ಎರಡು ರೀತಿಯ ಆರಾಧನೆ ಇದೆ. ಏನು ಅಂದಾಗ, ನವಗ್ರಹಗಳಿಗೆ ಅಭಿಷೇಕವನ್ನು ಮಾಡಿ, ನವಗ್ರಹಗಳಿಗೆ ಅರ್ಚನೆಯನ್ನು ಮಾಡಿ, ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ, ಮಂಗಳಾರತಿಯನ್ನು ಮಾಡೋದು. ಅದೇ ಎರಡನೇ ವಿಧಾನ ಏನಂದರೆ, ನವಗ್ರಹಗಳ ಕಲಶ ಸ್ಥಾಪನೆಯನ್ನು ಮಾಡಿ, ಆಯಾ ಕಲಶಕ್ಕೆ ಆಯಾ ದೇವತೆಯನ್ನು ಆರಾಧನೆಯನ್ನು ಮಾಡಿ, ಅಧಿದೇವತೆ ಪ್ರತ್ಯದ ದೇವತೆಯನ್ನು ಆರಾಧನೆಯನ್ನು ಮಾಡಿ ಹೋಮ ಹವನಗಳನ್ನು ಮಾಡೋದು. ಅದು ಎರಡನೆಯ ಪದ್ಧತಿ. ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಂತ ಹೇಳ್ತೀವಿ. ಏನು ಪಂಚಾಮೃತ ಅಭಿಷೇಕ ಅಂದರೆ ಏನು, ಆ ಪಂಚಾಮೃತ ಅಭಿಷೇಕಕ್ಕೆ ಫಲ ಏನು ಅನ್ನೋದನ್ನು ತಿಳಿಬೇಕು. ನೀವು ಒಂದು ಪಂಚಾಮೃತ ಅಭಿಷೇಕ ಕೊಡಿ ಅಂದಾಗ ಹೋಗ್ತೀರಾ, ದುಡ್ಡು ಕಟ್ತೀರಾ, ಬಂದುಬಿಡ್ತೀರಾ. ಆಮೇಲೆ ಮಹಾಮಂಗಳಾರತಿ ಟೈಮ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡ್ಬಂದುಬಿಡ್ತೀರಾ. ಅದು ಬಹಳ ತಪ್ಪು. ನವಗ್ರಹ ಆರಾಧನೆಯಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಅದಲ್ಲದೆ ಪ್ರತಿಯೊಂದು ದೇವತೆಗಳಿಗೂ ಪಂಚಾಮೃತ ಅಭಿಷೇಕಕ್ಕೆ ಕೊಟ್ಟಾಗ ಆ ಅಭಿಷೇಕವನ್ನು ಕುಳಿತು ನೀವು ನೋಡಬೇಕು. ಆವಾಗಲೇ ಆ ಅಭಿಷೇಕದ ಪೂರ್ಣವಾದ ಫಲ ನಿಮಗೆ ಸಿಕ್ಕೋದು. ಯಾವ ರೀತಿ ಅಂದಾಗ, ಹಾಲನ್ನು ಕೊಡಿ ಅಭಿಷೇಕಕ್ಕೆ ಅಂತ ಹೇಳ್ತೀವಿ. ಪಂಚಾಮೃತ ಅಂದಾಗ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಹಣ್ಣು, ಇದಿಷ್ಟೂ ಸೇರಿದಾಗ ಪಂಚಾಮೃತ ಅಭಿಷೇಕ ಅಂತ ಹೇಳ್ತೀವಿ. ಈ ಇಷ್ಟು ಪದಾರ್ಥಕ್ಕೆ ಯಾಕೆ ಪಂಚಾಮೃತ ಅಭಿಷೇಕವನ್ನು ಹೇಳ್ತೀವಿ ಅಂದಾಗ, ದೇವಾಲಯದಲ್ಲಿ ಹಾಲನ್ನು ಕೊಡಿ ಅಂತ ಹೇಳ್ತೀವಿ. ಏನು ಹಾಲನ್ನು ಕೊಟ್ಟರೆ ಏನು, ಯಾರಿಗೆ ನೆಮ್ಮದಿ ಇಲ್ಲ, ಯಾರಿಗೆ ಚಂದ್ರ ನೀಚನಾಗಿರ್ತಾನೆ, ಅವರು ಅಭಿಷೇಕಕ್ಕೆ ಹಾಲನ್ನು ತಗೊಂಡು ಕೊಡಿ, ಆಗ ನೆಮ್ಮದಿ ಸಿಕ್ಕತ್ತೆ ಅಂತ. ಮತ್ತು ಗುರುಗಳೇ, ನಮ್ಮ ಮನೆ ಸುತ್ತ ನಮಗೆ ಶತ್ರುಗಳಿದ್ದಾರೆ ಗುರುಗಳೇ. ನಾವೇನೂ ಮಾಡಲ್ಲ, ಆದರೂ ನಮ್ಮನ್ನು ಅವರು ದುಷ್ಟರಾಗಿ ನೋಡ್ತಾರೆ. ಹೌದಾ? ಆ ಶತ್ರುಗೆ ನೀನೇನು ಮಾಡಬೇಕಾಗಿಲ್ಲ. ಶತ್ರು ನಿನ್ನ ತಂಟೆಗೆ ಬರಬಾರ್ದಾ? ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಮೊಸರನ್ನು ಅಭಿಷೇಕಕ್ಕೆ ಕೊಡಬೇಕು, ಆಗ ಶತ್ರು ತಾನಾಗೇ ನಿಮ್ಮಿಂದ ದೂರ ಹೊರಟೋಗ್ತಾನೆ ಅಂತ ಹೇಳ್ತೀವಿ. ಮತ್ತು ತುಪ್ಪ, ನೀವು ನೋಡಿರ್ಬೋದು, ಯಾಗ ಯಜ್ಞಾದಿಗಳನ್ನು ನಡೆದಾಗ ಆಜ್ಯ ಅಂದರೆ ತುಪ್ಪವನ್ನೇ ಉಪಯೋಗಿಸಿ ಹೋಮ ಹವನಗಳನ್ನು ಮಾಡ್ತೀವಿ. ಅದರಲ್ಲಿ ಕೆಲವರು ಹೋಮ ಹವನ ಆದ ತಕ್ಷಣ ಗುರುಗಳೇ ನಾನು ತುಪ್ಪ ಕೊಡ್ತೀನಿ ಅಂತ ಪರ್ಟಿಕ್ಯುಲರಾಗಿ ಒಪ್ಕೋತಾರೆ. ಯಾಕೆ ಅಂದಾಗ, ನಿನಗೆ ಆರೋಗ್ಯ ವೃದ್ಧಿ ಆಗಬೇಕಾ, ಆಗ ತುಪ್ಪವನ್ನು ಕೊಡಬೇಕು. ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಎಲ್ಲಿ ಹೋಮ ಹವನ ಆಗುತ್ತೆ ಅಲ್ಲಿ ತುಪ್ಪವನ್ನು ಕೊಟ್ಟಾಗ ನಿನ್ನ ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತು ಜೇನುತುಪ್ಪ, ಏನು ಜೇನುತುಪ್ಪವನ್ನು ಯಾಕೆ ಕೊಡಬೇಕು, ನಾವು ಪ್ರತಿಯೊಬ್ಬರಿಗೂ ತಿಳಿಸ್ತೀವಿ. ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗ್ತೀರಾ, ಪುಣ್ಯಕ್ಷೇತ್ರಗಳಿಗೆ, ಒಂದು ಜೇನುತುಪ್ಪ ನಿಮ್ಮ ಕೈಲಾದ ಯಥಾಶಕ್ತಿ ಜೇನುತುಪ್ಪವನ್ನು ತಗೊಂಡೋಗಿ ಆ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಅಂತ ಹೇಳ್ತೀವಿ. ಜೇನುತುಪ್ಪ ಎಷ್ಟು ಮಧುರವಾಗಿರುತ್ತೆ ಹೇಳಿ. ಜೇನುತುಪ್ಪವನ್ನು ಪರಮಾತ್ಮನಿಗೆ ಅರ್ಪಿಸಿದಾಗ ಕಾರ್ಯಸಿದ್ಧಿ ಆಗೋಕ್ಕೋಸ್ಕರವಾಗಿ ನಾವು ಜೇನುತುಪ್ಪವನ್ನು ಕೊಡಿ ಅಂತ ಹೇಳ್ತೀವಿ. ಮತ್ತು ಸಕ್ಕರೆ, ನಮಗೆ ತುಂಬ ಸಾಲ ಇದೆ ಗುರುಗಳೇ, ಏನು ಮಾಡಿದ್ರೂ ಆ ಸಾಲ ತೀರ್ಸೋಕ್ಕೇ ಆಗ್ತಾಯಿಲ್ಲ, ಎಷ್ಟು ದುಡಿದ್ರೂ ಹಣ ನಮ್ಮ ಮನೇಲಿ ನಿಲ್ತಾ ಇಲ್ಲ. ಹೌದಾ? ದೇವಾಲಯಕ್ಕೆ ಹೋಗಿ ಅಭಿಷೇಕಕ್ಕೆ ಸಕ್ಕರೆಯನ್ನು ಕೊಡು, ಐಶ್ವರ್ಯ ವೃದ್ಧಿಯನ್ನು ಮಾಡ್ತಾನೆ ಭಗವಂತ. ಮತ್ತು ಕೊನೆಯದಾಗಿ ಫಲ ಏನು, ಒಂದು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಏನು ಮಾಡಿಸ್ಬೇಡಿ, ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತೀವಿ. ಯಾಕೆ, ಈ ಪೂಜೆಯನ್ನು ಕೊಟ್ಟಾಗ, ಈ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದಾಗ, ಆ ಪಂಚಾಮೃತದ ಫಲ ನಿಮಗೆ ಸಿಕ್ಕಬೇಕು ಅಂದಾಗ ಭಗವಂತನಿಗೆ ಹಣ್ಣು ಕಾಯಿಯನ್ನು ಕೊಟ್ಟು ನೈವೇದ್ಯವನ್ನು ಮಾಡಿಸಿದಾಗ ಈ ಪಂಚಾಮೃತದ ಪೂರ್ಣವಾದ ಫಲ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಕ್ಕತ್ತೆ. ಅದೇ ರೀತಿಯಾಗಿ ನವಗ್ರಹಗಳನ್ನು ಆರಾಧನೆ ಮಾಡಿದಾಗ ಸೂರ್ಯ ಏನನ್ನು ಕೊಡ್ತಾನೆ, ಭಗವಂತ
ಸೂರ್ಯನಾರಾಯಣ ಸ್ವಾಮಿ ಅಂತ ಹೇಳ್ತೀವಿ. ಸೂರ್ಯ ಉದಯ ಆದ್ರೇ ಒಂದು ಕುಸುಮ ಕೂಡ ಅರಳೋಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ಯಶಸ್ಸು ಕಾಣಬೇಕಾ, ಆರೋಗ್ಯ ಇರಬೇಕಾ, ಸೂರ್ಯನನ್ನು ಆರಾಧನೆ ಮಾಡು. ಆಗ ಪರಿಪೂರ್ಣವಾದ ಯಶಸ್ಸು ನಿನಗೆ ಸಿಕ್ಕತ್ತೆ. ಮತ್ತು ನೆಮ್ಮದಿ ಸಿಕ್ಕಬೇಕಾ, ಚಂದ್ರನನ್ನು ಆರಾಧನೆ ಮಾಡು. ಆಗ ನೆಮ್ಮದಿಯನ್ನು ಕೊಡ್ತಾನೆ ಚಂದ್ರ. ಗುರುಗಳೇ, ನನಗೆ ಮದುವೆ ಆಗ್ತಾ ಇಲ್ಲ, ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಯಾವುದೇ ರೀತಿ ಯಶಸ್ಸಿಲ್ಲ, ಹಾಗಾಗಿ ಅಂಗಾರಕನನ್ನು ಆರಾಧನೆ ಮಾಡು. ಮತ್ತು ರಕ್ತ ಸಂಬಂಧದ ಕಾಯಿಲೆಗಳು, ಎಷ್ಟೋ ಜನಕ್ಕೆ ರಕ್ತ ಸಂಬಂಧ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ರಕ್ತ ಸಂಬಂಧ ಕಾಯಿಲೆ ಬೇಗ ಬರುತ್ತೆ. ಹಾಗಾಗಿ ಅಂಗಾರಕನನ್ನು ಆರಾಧನೆ ಮಾಡಿದಾಗ ರಕ್ತ ಸಂಬಂಧದ ಕಾಯಿಲೆಗಳು ಯಾವುದೇ ಇದ್ದರೂ ಅದು ನಿವಾರಣೆ ಆಗುತ್ತೆ. ಮತ್ತು ಬುಧನನ್ನು ಆರಾಧನೆ ಮಾಡ್ತೀವಿ. ಬುಧ ಅಂದರೆ ಏನು? ವ್ಯಾಪಾರ, ವ್ಯವಹಾರ, ಅಭಿವೃದ್ಧಿಯನ್ನು ಮಾಡೋನು ಯಾರು ಅಂದರೆ ಬುಧನಾಗಿರ್ತಾನೆ. ಬುಧನಲ್ಲಿ ಪುರಾಣದಲ್ಲಿ ಒಂದು ಕಥೆ ಇದೆ. ಏನಪ್ಪ ಆ ಕಥೆ ಅಂದರೆ, ಒಬ್ಬ ಬಡವನ ಮನೆ ಮುಂದೆ ಅಷ್ಟಲಕ್ಷ್ಮಿಯರು ಬಂದು ನಿಂತ್ಕೋತಾರಂತೆ. ಆ ಬಡವನನ್ನು ಕೇಳ್ತಾರಂತೆ, ಯಾವ ಲಕ್ಷ್ಮಿ ಬೇಕೋ ನೀನು ಬರಮಾಡ್ಕೋ ಅಂತಾನಂತೆ. ಆ ಬಡವ ಏನು ಮಾಡ್ತಾನಂತೆ, ಕುಲದೇವರ ಹತ್ರ ಹೋಗ್ತಾನಂತೆ. ಭಗವಂತ, ಅಷ್ಟಲಕ್ಷ್ಮಿಯರು ಬಂದಿದ್ದಾರೆ, ನಾನು ಯಾವ ಲಕ್ಷ್ಮೀನ ಬರಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಲಕ್ಷ್ಮೀನ ಬರಮಾಡ್ಕೊಳ್ಳಿ ಅಂತ ಕುಲದೇವರನ್ನ ಕೇಳ್ತಾನಂತೆ. ಆಗ ಕುಲದೇವರು ಹೇಳುತ್ತಂತೆ, ನೆಮ್ಮದಿ ಲಕ್ಷ್ಮೀನ ಬರಮಾಡ್ಕೋ ಅಂತ. ಅವನು ಹೋಗಿ ನೆಮ್ಮದಿ ಲಕ್ಷ್ಮೀನ ಬರಮಾಡಿಕೊಂಡು ಮತ್ತೆ ಕುಲದೇವರನ್ನ ಬಂದು ಒಂದು ಪ್ರಶ್ನೆ ಮಾಡ್ತಾನಂತೆ. ನಾನೊಂದು ತೂಟಕ್ಕೂ ಒದ್ದಾಡ್ತಾ ಇದ್ದೆ ಭಗವಂತ, ನೀನು ನನ್ನ ಕುಲದೇವ, ನೀನು ನನ್ನ ವೃದ್ಧಿಗೆ ಅಂತಲೇ ಇರ್ತೀಯ ಅಂತ ನಾನು ನಿನ್ನನ್ನು ಕೇಳಿದ್ರೆ ನೀನು ನೆಮ್ಮದಿ ಲಕ್ಷ್ಮೀನ ಬರಮಾಡ್ಕೊಳಕ್ಕೆ ಕೇಳಿದೆ, ನಾನು ಐಶ್ವರ್ಯ ಲಕ್ಷ್ಮೀನ ಬರಮಾಡ್ಕೊತಾ ಇದ್ದೆ ಅಂತ ಕೇಳ್ತಾನಂತೆ. ಆಗ ಕುಲದೇವರು ಹೇಳುತ್ತಂತೆ, ಈಗ ಹೋಗಿ ನೀನು ಆಚೆ ನೋಡು ಅಂತ. ಅವನು ಬಂದು ಆಚೆ ನೋಡಿದಾಗ ಆ ನೆಮ್ಮದಿ ಲಕ್ಷ್ಮಿ ಜೊತೆ ಅಷ್ಟಲಕ್ಷ್ಮಿಯರು ಒಳಗಡೆ ಬಂದಿರ್ತಾರಂತೆ. ಏನಪ್ಪ ಇದರ ಅರ್ಥ ಅಂದರೆ, ಮನುಷ್ಯನಿಗೆ ಹಣ, ಐಶ್ವರ್ಯ, ಪದವಿ ಏನಿದ್ರೆ ಏನಂತೆ, ನೆಮ್ಮದಿ ಇರಬೇಕಂತೆ. ನೆಮ್ಮದಿ ಇಲ್ಲದೆ ಇದೆಲ್ಲವೂ ಇದ್ದರೂ ಶೂನ್ಯಕ್ಕೆ ಸಮಾನ ಅಂತ ಹೇಳ್ತೀವಿ. ಆ ನೆಮ್ಮದಿಯನ್ನು ಕೊಡುವನು, ಸೌಮ್ಯವಾದ ಗುಣವನ್ನು ಕೊಡುವನು ಬುಧನಾಗಿರ್ತಾನೆ. ಬುದ್ಧಿಯನ್ನು ಕೊಡುವನು ಬುಧನಾಗಿದ್ದರೆ ವಿದ್ಯೆಯನ್ನು ಕೊಡುವನು ಗುರು ಆಗಿರ್ತಾನಂತೆ. ಅದಕ್ಕೋಸ್ಕರವಾಗಿ ಮತ್ತೆ ವಿಶೇಷವಾಗಿ ಬೃಹಸ್ಪತಿ ಅಂದರೆ ಗುರುವಿನ ಬಲ ಇಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹತ್ರ ಹಣ ಇದೆ, ಒಂದು ದೇವಾಲಯ ಕಟ್ಟಿ ನೋಡೋಣ, ಸಾಧ್ಯವಿಲ್ಲ. ಆ ಗುರುವಿನ ಅನುಗ್ರಹ ಇರಬೇಕು. ದುಡ್ಡಿದ್ದವರೆಲ್ಲ ದೇವಸ್ಥಾನ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಅನುಗ್ರಹ ಇಲ್ಲದಲೇ ಒಂದು ಪ್ರಾಣಿ ಕೂಡ ಅಲ್ಲಾಡೋಕ್ಕೆ ಸಾಧ್ಯವಿಲ್ಲ. ಭಗವಂತ ಪ್ರಕೃತಿಯನ್ನು ಸೃಷ್ಟಿ ಮಾಡೋಕ್ಕೆ ಅಂತ ಮುಂಚೆ ಒಂದು ಸೃಷ್ಟಿ ಮಾಡಿದ್ದಾನೆ. ಏನು ಗೊತ್ತಾ? ಆ ಪ್ರಾಣಿಗಳಿಗೆ, ಮನುಷ್ಯರಿಗಾಗಲಿ, ಪ್ರಕೃತಿಗಾಗಲಿ, ಆ ಪ್ರಕೃತಿಯಲ್ಲಿ ವಾಸ ಮಾಡೋ ಜೀವಿಗಳಿಗೆ ಆಹಾರವನ್ನು ಸೃಷ್ಟಿ ಮಾಡಿದ್ದಾನೆ ಫಸ್ಟ್. ತದನಂತರ ಪ್ರಾಣಿಯನ್ನು ಸೃಷ್ಟಿ ಮಾಡಿರೋದು ಭಗವಂತ, ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ. ಅದೇ ರೀತಿಯಾಗಿ ಆ ಗುರುವಿನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಯಾವುದೇ ಪೂಜೆ, ಯಾವುದೇ ಪುನಸ್ಕಾರ, ಏನೇ ಆರಾಧನೆ ಮಾಡಬೇಕು, ಗುರುಬಲ ಇದೆಯಾ ಅಂತ ಹೇಳ್ತೀವಿ. ಅದಕ್ಕೆ ದೈವ ಬಲ ಇಲ್ಲ ಅಂದರೂ ಅಟ್ಲೀಸ್ಟ್ ಗುರುಬಲನಾದರೂ ಇರಬೇಕು ಜೀವನ ಮಾಡೋಕ್ಕೆ ಅಂತ. ಆ ಗುರುವನ್ನು ಆರಾಧನೆ ಮಾಡಬೇಕು. ಮತ್ತು ಶುಕ್ರ, ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಸಿಕ್ಕಬೇಕು ಅಂದರೆ ಶುಕ್ರನ ಅನುಗ್ರಹ ಇರಬೇಕು. ಮತ್ತು ಶನೇಶ್ವರ, ನೀವು ಎಲ್ಲೇ ಆರಾಧನೆಯನ್ನು ಮಾಡಬೇಕಾದ್ರೆ ಗುರು ಶನೇಶ್ವರ ಸ್ವಾಮಿ ಅಂತ ಕರಿತೀವಿ. ನೀವು ದೇವಾಲಯದಲ್ಲಿ ನೋಡ್ಬೋದು, ಆಚೆ ಕಡೆ ನೇಮ್ ಬೋರ್ಡ್ನ ಗುರು ಶನೇಶ್ವರ ದೇವಾಲಯ ಅಂತ ಬರೆದಿರ್ತಾರೆ. ಯಾಕೆ ಬರೀ ಶನೇಶ್ವರ ದೇವಾಲಯ ಅಂತ ಬರೀಬೋದಲ್ಲ, ಗುರು ಶನೇಶ್ವರ ಅಂತ ಯಾಕೆ ಸೇರಿಸ್ತಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ನೀತಿ ಮಾರ್ಗವನ್ನು ತೋರಿಸೋನೇ ಶನೇಶ್ವರ. ಅದಕ್ಕೆ ನಿನ್ನ ಕರ್ಮಕ್ಕೆ ಅನುಸಾರವಾದ ಫಲ ಯಾರು ಕೊಡ್ತಾನೆ ಅಂದರೆ ಶನೇಶ್ವರ ಕೊಡ್ತಾನೆ. ಮತ್ತು ರಾಹು ಅಂದರೆ ಭುಜಬಲ, ಧೈರ್ಯವನ್ನು ಕೊಡೋನು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ನಿಭಾಯಿಸೋಕ್ಕೆ ಶಕ್ತಿಯನ್ನು ಕೊಡೋನು ರಾಹು ಆಗಿರ್ತಾನೆ. ಮತ್ತು ಕೇತು ಏನು? ನಿಮ್ಮ ಕುಲವನ್ನು ಅಭಿವೃದ್ಧಿಯನ್ನು ಮಾಡುವನು. ಮತ್ತು ಕೇತು 7 ವರ್ಷಗಳ ಕಾಲ ಕೇತು ದಶೆ ಬರುತ್ತೆ. ಪಿತೃಶಾಪ, ತಾಯಿ ಶಾಪ, ಗುರುಶಾಪ, ಹೆಣ್ಣಿನ ಶಾಪ, ಇದೆಲ್ಲ ಕೇತು ದಶೆಯಲ್ಲೇ ಮನುಷ್ಯನಿಗೆ ತಟ್ಟೋದು. ಹಾಗಾಗಿ ಕೇತು ದಶೆ ಬಂತ ಯಾರನ್ನ ಆರಾಧನೆ ಮಾಡಬೇಕು? ಗಣಪತಿಯನ್ನು ಆರಾಧನೆ ಮಾಡಬೇಕು. ಆಗ ಕೇತು ತಕ್ಕ ಮಟ್ಟಿಗೆ ಶಾಂತನಾಗ್ತಾನೆ ಅಂತ ಹೇಳ್ತೀವಿ. ಇದರೆಲ್ಲ ನವಗ್ರಹಗಳ ಆರಾಧನೆಗೆ ವಿಶೇಷವಾಗಿ ಮೃತ್ಯುಂಜಯನನ್ನು ಆರಾಧನೆ ಮಾಡ್ತೀವಿ. ಆರೋಗ್ಯವನ್ನು ಮಾಡಬೇಕು ಅಂದರೆ ತ್ರಯಂಬಕ ರುದ್ರದೇವನನ್ನು ಆರಾಧನೆ ಮಾಡಬೇಕು. ಆ ರುದ್ರದೇವನನ್ನು ಆರಾಧನೆ ಮಾಡಿದಾಗ
ಮೃತ್ಯುಂಜಯ ಆರೋಗ್ಯವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಯಾವುದೇ ಮನುಷ್ಯನಾಗಿರಲಿ ಒಂದು 6 ತಿಂಗಳಿಗೆ 1 ವರ್ಷದ ಒಳಗಡೆ ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ನವಗ್ರಹ ಶಾಂತಿಯನ್ನು ಮಾಡಿಸಿದಾಗ ನಿನ್ನ ಜಾತಕದಲ್ಲಿ ಯಾವುದೇ ನವಗ್ರಹಗಳ ಒಂದು ಪೀಡೆ ಇದ್ದಲ್ಲಿ ಅದು ಪರಿಹಾರವಾಗಿ ಜೀವನದಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕೊಡೋಕ್ಕೆ ನವಗ್ರಹಗಳು ದಾರಿ ಮಾಡಿಕೊಡುತ್ತೆ. ಖಂಡಿತ ಗುರುಗಳೇ, ಜಾತಕದಲ್ಲಿ ದೋಷ ಇದ್ದಾಗ ಈ ನವಗ್ರಹ ಶಾಂತಿ ಹೋಮವನ್ನು ನಾವು ಯಾವ ರೀತಿ ಕೈಗೊಳ್ಳಬೇಕಾಗತ್ತೆ, ಜೊತೆಗೆ ಈ ಪಂಚಾಮೃತ ಅಭಿಷೇಕದ ಮಹತ್ವ ಏನು, ಇನ್ನು ಯಾವ ಗ್ರಹದ ನಾವು ಒಂದು ಪೂಜೆ ಮಾಡಿದಾಗ ಅದರಿಂದ ಸಿಗುವಂಥ ಫಲಾನುಫಲಗಳ ಬಗ್ಗೆ ಕೂಡ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.